ಇವತ್ತು ಅಬಕಾರಿ ಹಗರಣದ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದೆ. ಇದೇ ವಿಚಾರವಾಗಿ 2ನೇ ತಾರೀಕಿನಂದು ನಮ್ಮ ಜಿಲ್ಲೆಯ ಸಂಸದರು, ಶಾಸಕರು, ಚರಂಗೌಡ ಸಾಹೇಬರು, ಶ್ರೀವಂತರವರ ಆದಿಯಾಗಿ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ 2ನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಬೆಳಗ್ಗೆ 11 ಗಂಟೆಗೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಗರಣಗಳ ಮೇಲೆ ಹಗರಣ. ಇವತ್ತು ವಾಲ್ಮೀಕಿ ಹಗರಣವನ್ನು ಮಾಡೋದ್ರ ಮುಖಾಂತರ ತೆಲಂಗಾಣಕ್ಕೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು, ಅಕೌಂಟ್ಗೆ ಹಣವನ್ನು ಹಾಕೋದ್ರ ಮುಖಾಂತರ ಎಲ್ಲ ದಾಖಲೆಗಳನ್ನು ಇವತ್ತು ಇಡೀ ಅವರು ತೆಗೆದು ಕೊಡ್ತಾ ಇದ್ದಾರೆ. ಮತ್ತು ಮೂಡ ಹಗರಣವನ್ನು ಸ್ವತಃ ಸಿದ್ದರಾಮಯ್ಯನವರ ಹೆಸರಲ್ಲಿ ಮೂಡ ಹಗರಣ ಆಯಿತು, ವಾಪಸ್ ಸೈಟನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದರೆ, ಹಗರಣವನ್ನು ಮಾಡೋದ್ರೊಳಗೆ ನಿಸ್ಸೀಮರು ಯಾರಾದರೂ ಇದ್ರೆ ಅದು ಅಬಕಾರಿ ಇಲಾಖೆ, ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ರೀತಿಯೊಳಗೆ ಅಬಕಾರಿ ಹಗರಣ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು ವರ್ಷಕ್ಕೆ ಸುಮಾರು 5-6 ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವರು ಯಾವ ರೀತಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತ. ಲೈಸೆನ್ಸ್ ಬದಲಾವಣೆ ಮಾಡಿಕೊಡೋದಕ್ಕೆ, ಸ್ಥಳಾಂತರ ಮಾಡೋದಕ್ಕೆ, ಮತ್ತು ಅಂಗಡಿಗಳಿಗೆ ಹೋಗಿ ಆ ಅಂಗಡಿ ಬೋರ್ಡ್ನೊಳಗೆ ನಿಮ್ಮ ಬೋರ್ಡ್ನೊಳಗೆ ವ್ಯತ್ಯಾಸ ಐತೆ ಅಂತ ಹೇಳೋದು, ಅವ್ರಿಗೆ ಕಿರಿಕಿರಿ ಮಾಡಿ ಅವ್ರ ಕಡೆಯಿಂದ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಇವರು ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದೊಳಗೆ ಒಟ್ಟು 14,229 ಮದ್ಯ ಪೂರೈಸುವ ಮಳಿಗೆ ಅದು. ಆಶ್ಚರ್ಯ ಅಂತಂದ್ರೆ, ಇಲ್ಲಿ ಅಷ್ಟೊಂದು ಸಂಖ್ಯೆಯೊಳಗೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ಈ ನಿಟ್ಟಿನೊಳಗೆ ಸುಮಾರು ಒಂದು ಮಳಿಗೆಯಿಂದ ಒಂದು ತಿಂಗಳಿಗೆ 15ರಿಂದ 20 ಸಾವಿರ ರೂಪಾಯಿ ಇವರು ಲಂಚ ವಸೂಲಿ ಮಾಡಿದೆ. ಈ ರೀತಿ ಕನಿಷ್ಠ ಒಂದು ತಿಂಗಳಿಗೆ 21 ಕೋಟಿ ಸಂಗ್ರಹವನ್ನು ಈ ಮಳಿಗೆ ಮುಖಾಂತರ ಮಾಡ್ತಾಯಿದ್ದಾರೆ. ಒಟ್ಟು ಒಂದು ವರ್ಷಕ್ಕೆ 252 ಕೋಟಿ ಲಂಚವನ್ನು ಸಂಗ್ರಹ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ. ಇವತ್ತು ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ನೀಡಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇವತ್ತು ಇವ್ರು ಕೈ ಬಿಸಿ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಇಲ್ಲೇ ಇಲ್ಲ. ಮದ್ಯದ ಅಂಗಡಿ ಲೈಸೆನ್ಸ್ಗೆ ಕೇವಲ ಕೆಲವಕ್ಕೆ 50 ಲಕ್ಷ, ಇನ್ನು ಕೆಲವಕ್ಕೆ 1 ಕೋಟಿ ನಿಗದಿ ಮಾಡಲಾಗಿದೆ. ಪ್ರತಿ ತಿಂಗಳು ಮೊದಲ ವಾರನ ಮಾಮೂಲಿ ನೀಡದೇ ಇದ್ರೆ ಮಾಲೀಕರಿಗೆ ಕಿರುಕುಳ ಸ್ಟಾರ್ಟ್. ಆ ಇಲಾಖೆಯೊಳಗೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ. ಆದ್ದರಿಂದ ನಮ್ಮ ಜಿಲ್ಲೆಯಲ್ಲೂ ಸಹಿತ ಈ ವಿಚಾರವಾಗಿ 2ನೇ ತಾರೀಕಿನ ದಿವಸ 11 ಗಂಟೆಗೆ ಬಸವೇಶ್ವರ ಸರ್ಕಲ್ದಲ್ಲಿ ಒಂದು ಬೃಹತ್ ಹೋರಾಟವನ್ನು